ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡಕ್ ಹೊರಟಿರೋದು ದುಬಾರಿ ಕ್ರೀಮ್ಗಳು, ಪಾರ್ಲರ್ ಖರ್ಚು ಇದು ಎಲ್ಲ ಏನೂ ಇಲ್ದೆ ನಮ್ಮ ಮನೇಲೇ ಸಿಗುವ ಒಂದೇ ಒಂದು ವಸ್ತುವಿನಿಂದ ಚರ್ಮಕ್ಕೆ ಹೊಸ ಹೊಳಪು ಕೊಡೋದು ಹೇಗೆ ಅಂತ. ಹೌದು, ಇದು ಮೂರೇ ಸ್ಟೆಪ್ಸ್ ಇರೋ ಒಂದು ಸಿಂಪಲ್ ಫೇಶಿಯಲ್. ನೋಡಿ, ಡಾಕ್ಟರ್ ವಿವೇಕ್ ಜೋಶಿ ಅವರು ಏನಂತಾರೆ ಅಂದ್ರೆ, ಈ ಫೇಶಿಯಲ್ ನಮ್ಮ ಮುಖಕ್ಕೆ ಯಾವ ಕಾಂತಿ, ಯಾವ ಸೌಂದರ್ಯ ಬೇಕೋ ಅದನ್ನ ಖಂಡಿತವಾಗ್ಲೂ ಕೊಡುತ್ತೆ ಅಂತ. ಅಬ್ಬಾ, ಹಾಗಾದ್ರೆ ಇದ್ರಲ್ಲಿ ಅಂಥದ್ದೇನಿದೆ? ಬನ್ನಿ ನೋಡೋಣ. ಈ ಫೇಶಿಯಲ್ನ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದಕ್ಕೇನೂ ದೊಡ್ಡ ಖರ್ಚಿಲ್ಲ. ಯಾಕಂದ್ರೆ ಇದರ ಹೀರೋ ಇಂಗ್ರೀಡಿಯೆಂಟ್, ಅದರ ರಹಸ್ಯ ನಮ್ಮೆಲ್ಲರ ಅಡಿಗೆ ಮನೆಯಲ್ಲೇ ಇದೆ. ಹೌದು, ಆ ಪದಾರ್ಥ ಬೇರೆ ಯಾವುದೂ ಅಲ್ಲ, ನಮ್ಮ ಅಕ್ಕಿ. ಯೋಚನೆ ಮಾಡಿ, ಎಷ್ಟು ಸುಲಭವಾಗಿ ಸಿಗುತ್ತೆ ಅಲ್ವಾ? ಮತ್ತೆ ಅಗ್ಗ ಕೂಡ. ಈ ಫೇಶಿಯಲ್ನ 3 ಹಂತಗಳಲ್ಲೂ ಅಕ್ಕಿಯ ಸ್ಟಾರ್. ಸರಿ, ಹಾಗಾದ್ರೆ ಮೊದಲನೇ ಸ್ಟೆಪ್ಗೆ ಹೋಗೋಣ. ಅದೇ ಕ್ಲೆನ್ಸಿಂಗ್, ಅಂದ್ರೆ ಮುಖವನ್ನ ಚೆನ್ನಾಗಿ ಸ್ವಚ್ಛ ಮಾಡ್ಕೊಳ್ಳೋದು. ಕ್ಲೆನ್ಸಿಂಗ್ ಮಾಡೋಕೆ ಇಲ್ಲಿ 3 ಆಪ್ಷನ್ಸ್ ಇದೆ. 1, ಸುಮ್ಮನೆ ನೀರಿನಿಂದ ಮುಖ ತೊಳೆಯೋದು. 2, ಅಕ್ಕಿ ತೊಳೆದ ನೀರು ಅಂದ್ರೆ ಗಂಜಿಯಿಂದ ತೊಳೆಯೋದು. ಆದರೆ ಎಲ್ಲದಕ್ಕಿಂತ ಬೆಸ್ಟ್ ರಿಸಲ್ಟ್ ಬೇಕು ಅಂದ್ರೆ ಹುದುಗಿಸಿದ ಅಕ್ಕಿ ನೀರು ಅಂದ್ರೆ ಫರ್ಮೆಂಟೆಡ್ ರೈಸ್ ವಾಟರ್, ಇದನ್ನ ಬಳಸೋದು ತುಂಬಾನೇ ಒಳ್ಳೆಯದು. ಓಕೆ, ಕ್ಲೆನ್ಸಿಂಗ್ ಆಯ್ತು. ಈಗ 2ನೇ ಹಂತ ಸ್ಕ್ರಬ್ಬಿಂಗ್. ಸ್ಕ್ರಬ್ ಯಾಕೆ ಮಾಡ್ತೀವಿ? ನಮ್ಮ ಚರ್ಮದ ಮೇಲಿರೋ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ತೆಗಿಯಕ್ಕೆ. ಸೊ ಮನೆಯಲ್ಲೇ ಒಂದೊಳ್ಳೆ ಸ್ಕ್ರಬ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಇದು ತುಂಬನೇ ಸಿಂಪಲ್. 1 ಟೀ ಸ್ಪೂನ್ ಅಕ್ಕಿ ಹಿಟ್ಟು ತಗೊಳ್ಳಿ. ಅದಕ್ಕೆ 1/4 ಅಥವಾ ಅರ್ಧ ಟೀ ಸ್ಪೂನ್ ಟೊಮ್ಯಾಟೊ ತಿರುಳನ್ನು ಸೇರಿಸಿ. ಇವೆರಡನ್ನು ಪೇಸ್ಟ್ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲಸಿದ್ರೆ ಅಷ್ಟೇ, ನಮ್ಮ ಸ್ಕ್ರಬ್ ರೆಡಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಸ್ಕ್ರಬ್ ಅನ್ನ ನಮ್ಮ ಸ್ಕಿನ್ ಟೈಪಿಗೆ ತಕ್ಕ ಹಾಗೆ ಬದಲಾಯಿಸ್ಕೊಳ್ಬೋದು. ಈಗ ಡ್ರೈ ಸ್ಕಿನ್ ಇದ್ರೆ ಇದೇ ಮಿಶ್ರಣಕ್ಕೆ 1/4 ಟೀ ಸ್ಪೂನ್ ವಿಟಮಿನ್ ಇ ಆಯಿಲ್, ಆಲಿವ್ ಆಯಿಲ್ ಅಥವಾ ಬಾದಾಮಿ ಎಣ್ಣೆ ಯಾವುದಾದ್ರೂ ಒಂದನ್ನ ಸೇರಿಸ್ಬೋದು. ಅದೇ ರೀತಿ ಸೆನ್ಸಿಟಿವ್ ಸ್ಕಿನ್ ಇರೋರು ಟೊಮ್ಯಾಟೊ ಸ್ವಲ್ಪ ಕಡಿಮೆ ಹಾಕೋಬೋದು, ಇಲ್ಲಾಂದ್ರೆ ಪೂರ್ತಿಯಾಗಿ ಬಿಟ್ಬಿಡ್ಬೋದು ಕೂಡ. ಸರಿ, ಸ್ಕ್ರಬ್ಬಿಂಗ್ ಆದ್ಮೇಲೆ ಮುಖ ತೊಳೆದು ಈಗ ನಮ್ಮ ಫೈನಲ್ ಸ್ಟೆಪ್ಗೆ ಬರೋಣ. ಅದೇ ಫೇಸ್ ಮಾಸ್ಕ್. ಇದು ನಮ್ಮ ಚರ್ಮಕ್ಕೆ ಒಳ್ಳೆ ಪೋಷಣೆ ಕೊಡುತ್ತೆ. ಈ ಮಾಸ್ಕ್ ಮಾಡೋಕೆ ನಮಗೆ ಬೇಕಾಗಿರೋದು 1 ಟೀ ಸ್ಪೂನ್ ಟೊಮ್ಯಾಟೊ ಪೇಸ್ಟ್, 1 ಟೀ ಸ್ಪೂನ್ ಕಡಲೆ ಹಿಟ್ಟು ಅಂದ್ರೆ ಬೇಸನ್, ಮತ್ತೆ ಇದನ್ನ ಕಲಸೋಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ನೀರು. ಇದನ್ನ ಹಚ್ಚೋ ವಿಧಾನವನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ಪೇಸ್ಟ್ ರೆಡಿ ಆದ್ಮೇಲೆ ಮುಖಕ್ಕೆ ಹಚ್ಚಿ 5-7 ನಿಮಿಷ ಅದನ್ನ ಹಾಗೇ ಬಿಡಿ. ಆಮೇಲೆ ಬೆರಳುಗಳನ್ನ ಸ್ವಲ್ಪ ಒದ್ದೆ ಮಾಡಿಕೊಂಡು 3-5 ನಿಮಿಷ ನಿಧಾನಕ್ಕೆ ಮಸಾಜ್ ಮಾಡಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಮಸಾಜ್ ಯಾವಾಗಲೂ ಮೇಲ್ಮುಖವಾಗಿ ಅಂದ್ರೆ ಅಪ್ವರ್ಡ್ಸ್ ಮತ್ತೆ ಹೊರಗಡೆಗೆ ಔಟ್ವರ್ಡ್ಸ್ ಡೈರೆಕ್ಷನ್ನಲ್ಲಿ ಇರಬೇಕು. ಆಮೇಲೆ ನೀರಿಂದ ಮುಖ ತೊಳೆದುಬಿಡಿ. ಮುಖ ತೊಳೆದ ತಕ್ಷಣ ಕೆಲ್ಸ ಮುಗೀಲಿಲ್ಲ, ಇನ್ನೊಂದು ಕೊನೆಯ ಆದ್ರೆ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಇದೆ. ಅದುವೇ ಮಾಯಿಶ್ಚರೈಸಿಂಗ್. ಅಲೋವೆರಾ ಜೆಲ್ ಅಥವಾ ಯಾವುದು ಒಳ್ಳೆ ಮಾಯಿಶ್ಚರೈಸರ್ ಇದೆಯೋ ಅದನ್ನ ಹಚ್ಚಿ. ಇದಿಷ್ಟು ಮಾಡಿದ್ರೆ ನಮ್ಮ ಫೇಶಿಯಲ್ ಕಂಪ್ಲೀಟ್ ಆಯ್ತು. ಸರಿ, ಈ 3 ಸ್ಟೆಪ್ಸ್ ಫೇಶಿಯಲ್ ಬಗ್ಗೆ ತಿಳ್ಕೊಂಡ್ವಿ. ತುಂಬಾ ಸಿಂಪಲ್ ಆಗಿದೆ ಅಲ್ವಾ? ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಕೇವಲ ಮುಖಕ್ಕೆ ಹೀಗೇನಾದರೂ ಹಚ್ಕೊಂಡ್ರೆ ಸಾಕಾ? ನಿಜವಾದ ಸೌಂದರ್ಯ ಅಂದ್ರೆ ಇಷ್ಟೇನಾ? ಇಲ್ಲಿ ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಅಂದ್ರೆ, ನಿಜವಾದ ಹೊಳಪು, ಆ ಶಾಶ್ವತವಾದ ಸೌಂದರ್ಯ ಅದು ಬರೀ ಹೊರಗಿನಿಂದ ನಾವು ಹಚ್ಚೋ ಕ್ರೀಮ್ಗಳಿಂದ ಬರೋದಲ್ಲ, ಅದು ನಮ್ಮ ದೇಹದ ಒಳಗಿನಿಂದ ಬರಬೇಕು. ನೋಡಿ, ಇದನ್ನ ಈ ರೀತಿ ಯೋಚನೆ ಮಾಡ್ಬೋದು. ನಾವು ಹೊರಗಿಂದ ಹಚ್ಚೋದೆಲ್ಲ ಒಂದು ತಾತ್ಕಾಲಿಕ ಹೊಳಪು ಕೊಡುತ್ತೆ ಅಷ್ಟೇ. ಆದ್ರೆ ನಮ್ಮ ಆರೋಗ್ಯ ಒಳಗಿನಿಂದ ಚೆನ್ನಾಗಿದ್ದಾಗ ಆವಾಗ ಬರುವ ಹೊಳಪಿದೆಯಲ್ಲ, ಅದೇ ನಿಜವಾದ ಪರ್ಮನೆಂಟ್ ಗ್ಲೋ. ಹಾಗಾದ್ರೆ ಆ ನಿಜವಾದ ಹೊಳಪು ಬರೋದು ಹೇಗೆ? ಡಾಕ್ಟರ್ ಜೋಶಿ ಅವರ ಪ್ರಕಾರ ಅದಕ್ಕೆ 3 ಮುಖ್ಯ ಸೂತ್ರಗಳಿವೆ. 1, ಟೈಮ್ಗೆ ಸರಿಯಾಗಿ ಊಟ ಮಾಡೋದು. 2, ಕೆಟ್ಟ ಆಹಾರವನ್ನ ಅಂದ್ರೆ ಜಂಕ್ ಫುಡ್ ಅದನ್ನ ಬಿಡೋದು. 3ನೇದು ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಚೆನ್ನಾಗಿ ಆಳವಾಗಿ ನಿದ್ದೆ ಮಾಡೋದು. ಇವೇ ನೋಡಿ ನಿಜವಾದ ಸೌಂದರ್ಯದ ಅಡಿಪಾಯ. ಸೊ ಈ ಚರ್ಚೆಯನ್ನ ಮುಗಿಸೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ. ಈ ಸ್ಕಿನ್ ಕೇರ್, ಫೇಶಿಯಲ್ಸ್ ಇದೆಲ್ಲವನ್ನೂ ಬಿಟ್ಟು ನಿಜವಾದ ಸೌಂದರ್ಯವನ್ನ ಹೆಚ್ಚಿಸ್ಕೊಳ್ಳೋಕೆ ನಮ್ಮ ಜೀವನ ಶೈಲಿಯಲ್ಲಿ ಮಾಡ್ಕೊಳ್ಬೋದಾದ ಆ ಒಂದು ಸಣ್ಣ ಬದಲಾವಣೆ ಯಾವುದು ಅಂತ ಅನ್ಸುತ್ತೆ? ಇದ್ರ ಬಗ್ಗೆ ಒಮ್ಮೆ ಯೋಚನೆ ನೋಡಿ.